ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ವಿಷಯನ ಶೇರ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಈಗ ನಮ್ಮ ಮನೆಗಳಲ್ಲಿ ಅಕ್ಕಿ ಬೇಳೆಕಾಳುಗಳನ್ನು ಇಟ್ಕೊಂಡೇ ಇರ್ತೀವಿ. ಆ ಅಕ್ಕಿ ಡಬ್ಬಗಳಲ್ಲಿ ಏನಾದರೂ ಹುಳುಗಳು ಪಿತ ಪಿತ ಅಂತ ಹರಿದಾಡ್ತಾ ಇದ್ರೆ ಏನು ಮಾಡೋದು ಅನ್ನೋದೇ ನಮ್ಮ ಹೆಂಗಸರಿಗೆ ತುಂಬಾ ಕ್ವೆಶ್ಚನ್ ಮಾರ್ಕ್ ಆಗಿರುತ್ತೆ. ಆದರೆ ನನ್ನ ಪ್ರಕಾರ ಹೇಳೋದೇನೆಂದರೆ, ಈ ಹುಳುಗಳು ಬರೋಕ್ಕೆ ಮುಂಚೆನೇ ನಾವು ಏನು ಮಾಡಬಹುದು, ಅದರಿಂದ ಏನು ಉಪಯೋಗ ಆಗುತ್ತೆ, ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮಗೆ ಇವತ್ತು ಹೇಳ್ತಾ ಹೋಗ್ತೀನಿ. ಏನಪ್ಪ ಹೇಳಿದ್ರೆ, ನೀವು ಹೀಗೆ ನೋಡ್ತಾ ಇರೋ ಹಾಗೆಯೇ ಬೇವಿನ ಎಲೆಗಳು, ಬೇವಿನ ಸೊಪ್ಪಿನಲ್ಲಿ ಒಂದು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಾವು ಅದನ್ನು ಬಿಸಿಲಲ್ಲಿ ಒಣಗಿಸಿ ಅನಂತರ ಅಕ್ಕಿ ಡಬ್ಬದೊಳಗಡೆ ಇರಿಸೋದ್ರಿಂದ ಅಲ್ಲಿಗೆ ಹುಳುಗಳು ಬರೋದನ್ನ ತಪ್ಪಿಸಬಹುದು. ಹಾಗೆ ನಮ್ಮ ಅಕ್ಕಿ ಕೂಡ ತುಂಬಾ ಟೈಮ್ವರೆಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬಹುದು. ಈ ಒಂದು ಟಿಪ್ ಹೊರಗಡೆ ಹೋಗಿ ಕೆಲಸ ಮಾಡುವಂತಹ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ದಯವಿಟ್ಟು ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ನೋಡಿದ ನಂತರ ನೀವೇ ಕಮೆಂಟ್ ಮಾಡ್ತೀರಾ, ಎಸ್ ಇದು ಕರೆಕ್ಟು, ಬೇವಿನ ಸೊಪ್ಪನ್ನು ನಾವು ಹತ್ರ ಇಟ್ಟಿದ್ರಿಂದ ನಮ್ಮ ಮನೇಲಿ ಹುಳುಗಳು, ಅಕ್ಕಿ ಡಬ್ಬದಲ್ಲಿ ಹುಳು ಕಡಿಮೆ ಆಯಿತು ಅಂತ. ಹಾಗೆ ಇನ್ನೊಂದು ಟಿಪ್ ಬಂದು ಕರಿಬೇವಿನ ಎಲೆಗಳನ್ನು ನೀವು ಈ ಹುಳ ಬಂದಿರೋ ಅಂತಹ ಡಬ್ಬಿಲಿ ಇರಿಸೋದ್ರಿಂದ ಅಲ್ಲಿಂದ ಆದಷ್ಟು ಬೇಗ ಹುಳುಗಳು ಹೊರಗಡೆ ಹೋಗುತ್ತೆ. ಹಾಗೆ ಅನಂತರ ಒಣಮೆಣಸಿನ್ಕಾಯಿ, ಹಾಗೆ ಇದು ಕೂಡ ಹಾಗೇ ಒಣಮೆಣಸಿನ್ಕಾಯಿನ ನೀವು ಬಿಸಿಲಲ್ಲಿ ಒಣಗಿಸಿ ಅನಂತರ ಅಕ್ಕಿ ಡಬ್ಬದಲ್ಲಿ ಇಡೋದ್ರಿಂದ ಹುಳುಗಳು ಬರೋದನ್ನು ಮುಂಚೆಯಿಂದನೇ ತಪ್ಪಿಸ್ಬಹುದು. ಅಕಸ್ಮಾತ್ ಹುಳು ಬಂದಿದೆ ಅಂದರೂ ಕೂಡ ಇದನ್ನು ಅದರೊಳಗಡೆ ಇರಿಸೋದ್ರಿಂದ ಹುಳುಗಳು ಹೊರಗಡೆ ಹೋಗುತ್ತೆ ಅಂತಲೇ ಹೇಳ್ಬಹುದು. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಈಗ ಎಲ್ಲರ ಮನೇಲೂ ಭತ್ತ ಬಿಡಿಸ್ತಾರೆ, ಎಲ್ಲರ ಮನೇಲೂ ಬಿಡಿಸಲ್ಲ, ಹಳ್ಳಿ ಸೈಡ್ಗಳಲ್ಲಿ ಬಿಡಿಸ್ತಾರೆ. ಭತ್ತ ಬಿಡಿಸಿದ ನಂತರ ಒಣಗಿಸಿದ ನಂತರ ಎಲ್ಲರೂ ಅಲ್ಲಿ ಏನು ಟಿಪ್ಸ್ನ ಫಾಲೋ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕರಿಬೇವಿನ ಎಲೆ, ಒಣಮೆಣಸಿನ್ಕಾಯಿ ಮತ್ತು ಬೇವಿನ ಎಲೆಗಳು ಇದನ್ನು ಇರಿಸಿ ಅನಂತರ ಅವರು ವರ್ಷಾನುಗಟ್ಟಲೆ ಅಕ್ಕಿನ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೋತಾರೆ. ಅದರಿಂದ ಯಾವ ಹುಳುಗಳು ಬರೋದಿಲ್ಲ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ಆಲ್.